ಕೆಲವೆಡೆಗಳಲ್ಲಿ ಕೆಲ ಕಂದಾಚಾರಗಳು ಇನ್ನೂ ಜೀವಂತವಾಗಿವೆ ಎಂಬ ದೂರುಗಳು ಕೇಳಿಬರುತ್ತಿದ್ದು, ಅಂತಹ ಕಂದಾಚಾರ ಮೂಢನಂಬಿಕೆಗಳು ಸಾಮಾಜಿಕ ಪಿಡುಗುಗಳಿಗೆ ಆಸ್ಪದ ನೀಡುವುದಿಲ್ಲ ಎಂದು ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಎಚ್ಚರಿಕೆ ನೀಡಿದರು. ಅವರು ತಾಲೂಕಾ ಆಡಳಿತ ಹಡಪದ ಸಮುದಾಯ ಸಹಯೋಗದಲ್ಲಿ ತಾಲೂಕಾ ಆಡಳಿತ ಕಚೇರಿಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ನಿಜ ಶರಣ ಹಡಪದ ಅಪ್ಪಣ್ಣನವರ ಜಯಂತಿಯಲ್ಲಿ ಮಾತನಾಡಿದರು. ಮೌಢ್ಯಾಚರಣೆ, ಕಂದಾಚಾರಗಳಿಗೆ ಅವಕಾಶವಿಲ್ಲ. ಅವುಗಳನ್ನು ಅನುಸರಿಸುತ್ತಿರುವವರು ಕೂಡ ಕಾನೂನಿನ ಅಡಿಯಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಅವರು ಎಚ್ಚರಿಸಿದರು. ಯಾರೂ ಕೂಡ ಯಾವುದೇ ಸಮುದಾಯದವರಿಗೆ ಮಾನಸಿಕ, ದೈಹಿಕ ಘಾಸಿಯನ್ನುಂಟು ಮಾಡಿದ್ದಲ್ಲಿ ಅಥವಾ ನಿಂದಿಸಿದ್ದಲ್ಲಿ ಅಂಥವರ, ನೊಂದವರ, ಶೋಷಿತರ ಪರ ಧ್ವನಿಯಾಗಿ ಶೋಷಣೆಗೀಡು ಮಾಡುವ ಸಮಾಜಘಾತುಕ ದುಷ್ಟಶಕ್ತಿಗಳ ವಿರುದ್ಧ ಕಾನೂನು ರೀತ್ಯ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಸೂಚಿಸಲಾಗುವುದೆಂದು ಅವರು ಎಚ್ಚರಿಸಿದರು. ವೀರಶೈವ ಮುಖಂಡ ಟಿ.ಜಿ. ಮಲ್ಲಿಕಾರ್ಜುನ ಗೌಡ, ತಹಶೀಲ್ದಾರರಾದ ವಿ.ಕೆ. ನೇತ್ರಾವತಿ, ಸಮಾಜದ ಯುವ ಮುಖಂಡ ಕೋಟೇಶ್, ಸ.ನೌ ಸಂಘದ ಅಧ್ಯಕ್ಷ ವೆಂಕಟೇಶ್, ವಾಲ್ಮೀಕಿ ಸಮುದಾಯದ ಮುಖಂಡ ಕಾವಲ್ಲಿ ಶಿವಪ್ಪ ನಾಯಕ್ ಮಾತನಾಡಿದರು. ಸ.ನೌ ಸಂಘದ ವತಿಯಿಂದ ಹಡಪದ ಸಮುದಾಯದ ಹಲವರಿಗೆ ಕೌಶಲ್ಯ ಸಲಕರಣೆಗಳನ್ನು ವಿತರಿಸಲಾಯಿತು. ಹಡಪದ ಸಮಾಜದ ನೂರಾರು ಬಾಂಧವರು, ವಿವಿಧ ಸಮುದಾಯಗಳ ಬಂಧುಗಳು ಭಾಗವಹಿಸಿದ್ದರು. ವರದಿ ವಿ.ಜಿ. ರುಷ್ಪೇಂದ್ರ, ಕೂಡ್ಲಿಗಿ. ಹಡಪದ ಸಮಾಜದವರು ಕಳೆದ ದಶಕಗಳಿಂದಲೂ ಸಮುದಾಯ ಭವನಕ್ಕಾಗಿ ಅವರು ಮನವಿಯನ್ನ ತಹಸೀಲ್ದಾರ್ ಮೇಡಮರವರಿಗೆ ಕೂಡ ಈ ಮನವಿಯನ್ನು ಸಲ್ಲಿಸಿದ್ದಾರೆ. ಇದುವರೆಗೂ ಸಮುದಾಯ ಭವನ ನೀಡಿದಂತ ಸನ್ಮಾನ್ಯ ಶ್ರೀ ನಮ್ಮ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎನ್.ಟಿ. ಶ್ರೀನಿವಾಸ್ ಅವರಿಗೆ ಅತ್ಯಂತ ಜೋರಾದ ಚಪ್ಪಾಳೆಯವರಿಗೆ ಇಲ್ಲ ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ವಿ. ಈ ಬಾರಿ ಅದನ್ನ ಕ್ಷೌರಿಕ ಸಮಾಜದ ಬಂಧುಗಳಿಗೆ ಕಿಟ್ ವಿತರಣೆ ಮಾಡುವ ಮತ್ತು ಉಚಿತವಾಗಿ ಕಿಟ್ ವಿತರಣೆಯನ್ನ ನೆರವೇರಿಸತಕ್ಕಂಥ ಕಾರ್ಯ ನಮ್ಮ ವೆಂಕಟೇಶ್ ಅವರು ಮಾಡಿದ್ದಾರೆ. ಮನಸ್ಸು ಮಾಡ್ಕೊಳ್ದೆ ಎಲ್ಲ ನಿಮಗೂ ಒಂದು ಸ್ಥಾನಮಾನ ಸರಿಯಾಗಿದೆ ಅಂತ ಅನ್ಕೊಂಡು ಒಂದು ಕಲ್ಪನೆ ಮಾಡಿಕೊಂಡು ನೀವು ಜೀವನ ಸಾಕ್ಬೇಕಂತ ಬಿಟ್ಟು ತಮ್ಮಲ್ಲೇ ಮನವಿ ಮಾಡ್ಕೊಳ್ತಾ ನಾನು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದ್ಸಲ ಎರಡು ಮಾತಿಗೆ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಜನಪ್ರಿಯ ಜನಾನುರಾಗಿ ಸನ್ಮಾನ್ಯ ಶಾಸಕರು ಕ್ಷೌರಿಕ ಸಾಧನೆಗಳನ್ನು ಅವರಿಗೆ ವಿತರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯನ್ನು ರಮೇಶ್ ಅವರಿಗೆ ರಮೇಶ್ ಇಂಥ ಒಂದು ಕಾಲಘಟ್ಟದಲ್ಲಿ ಇದು ಬಹಳ ನೋವಿನಿಂದ ಸಮಾಜದ ಎಲ್ಲ ಮುಖಂಡರು ನಮಗೆ ಹೇಳಿದರು. ಆಗ ನಾನು ಸಹ ಹೇಳಿದೆ, ಇಲ್ಲ ಆ ಜಯಂತಿ ದಿವಸ ನಾನು ಮಾನ್ಯ ತಹಸೀಲ್ದಾರ್ಗೂ ಹಾಗೂ ಯಾವಿದ್ದೇವೆ ಅದನ್ನು ಖಂಡಿತವಾಗಿ ಸರ್ ನಮಗೆ ಇಷ್ಟೇ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಹುಡುಕಿ ಕೊಡಿ ಮೇಡಮ್, ಅಂದರೆ ಯಾವ ಭಾಗದಲ್ಲಿ ಯಾವ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಆದಷ್ಟು ಬೇಗ ಆಡಳಿತದಿಂದ ಜಾಗ ಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ ಸರ್. ಆಮೇಲೆ ಈಗ ಅದೇ ವೃತ್ತಿ ಎಜುಕೇಷನ್ ಅನ್ನೋದು ಬೇಜಾರಾಗಿ ಎಲ್ಲರೂ ನಾನು ಕುತ್ಕೊಂಡಿದ್ದೀನಿ ಸರ್, ಕುತ್ಕೊಂಡಿದ್ದಾರೆ, ನಾವೆಲ್ಲರೂ ಕುತ್ಕೊಂಡಿದ್ದೀವಿ ಅಂದರೆ ಒನ್ ಆಫ್ ದ ವೆಪನ್ ಈಸ್ ಎಜುಕೇಷನ್. ನಾವೇನೋ ಓದಿದ್ದೀವಿ, ಸೊ ಹಂಗಾಗಿ ಕುತ್ಕೊಂಡಿದ್ದೀವಿ ಇಲ್ಲಿ. ಸೊ ಹಂಗಾಗಿ ಎಲ್ರಿಗೂ ಏನು ಹೇಳ್ತೀನಿ, ಮಕ್ಕಳಿಗೆ ಓದಿಸಿ. ಕಷ್ಟ ಏನೇ ಇದ್ರು ಕೂಡ, ಬಿಕಾಸ್ ಈಗ ಎಲ್ಲಾನು ನಮ್ಮ ಸರ್ಕಾರದಿಂದಲೇ ನಿಮಗೆಲ್ಲಾನು ವ್ಯವಸ್ಥೆ ಇದೆ. 1ನೇ ಕ್ಲಾಸಿಗೆ ನೀವು ಮಕ್ಕಳನ್ನ ಕರ್ಕೊಂಡು ಅಡ್ಮಿಷನ್ ಮಾಡಿಸಿದ್ರೆ ಸಾಕು, ನಾವೇ ಕಂಪ್ಲೀಟಾಗಿ ಓದಿಸಿ ಹೊರಗೆ ಕಳಿಸ್ತೀವಿ. ಸೊ ನಿಮ್ಮ ವೃತ್ತಿ ಮುಂದುವರಿಸ್ಕೊಳ್ಳೋ ಆಸೆ ಇದ್ರು ಕೂಡ ಅದರಲ್ಲೇ ಒಂದು ಎಕ್ಸ್ಪರ್ಟ್ ಮಾಡಿ. ಬಟ್ ಇಲ್ಲ ಅಂತಂದರೆ ಒಳ್ಳೆಯ ಶಿಕ್ಷಣ ಕೊಡಿ. ನಿಮ್ಮನೇಲಿ ಕೂಡ ನನ್ನ ಸಾರ್ ಥರನೇ ಒಬ್ಬರು, ಇಲ್ಲ ನನ್ನ ಥರ, ಇಲ್ಲ ಇಲ್ಲಿರೋರು ಎಲ್ಲ ಥರ ಒಬ್ಬೊಬ್ಬ ಮಕ್ಕಳು ನಿಮ್ಮ ಮನೆಯಲ್ಲೂ ಬೆಳೀಲಿ ಅಂತ ಹೇಳ್ತೀನಿ. ಹಡಪದ ಸಮಾಜದವರು ಅಂತ ಹೇಳಿದ್ರೆ ಸಮಾಜದಲ್ಲಿ ಒಂದು ಕೆಟ್ಟ ಸಂಪ್ರದಾಯ ಇದೆ. ಇವರನ್ನು ನೋಡಿದರೆ ಯಾವುದೇ ಕೆಲಸ ಕಾರ್ಯಗಳು ಆಗುವುದಿಲ್ಲ ಅಂತಕ್ಕಂಥದ್ದು 12ನೇ ಶತಮಾನದಲ್ಲೇ ಬಂದಿರತಕ್ಕಂಥದ್ದು. ಅದನ್ನು ಹೋಗಲಾಡಿಸಲಿಕ್ಕೋಸ್ಕರನೇ ಅಂತಹ ಬಸವೇಶ್ವರರು ಇವರನ್ನ ಆಪ್ತ ಕಾರ್ಯದರ್ಶಿಗಳನ್ನಾಗಿ ಮಾಡಿದರು. ಇದು ಒಂದು ಗೌರವದಂತೆ ಗಡ್ಡಗಳನ್ನು ಇಟ್ಕೊಂಡು ಅಸಹ್ಯಕರವಾಗಿರ್ತಕ್ಕಂಥ ನಾಗರಿಕ ಸಮಾಜದಲ್ಲಿ ಬದುಕತಕ್ಕಂಥದ್ದು ಬಹಳಷ್ಟು ತೊಂದರೆ ಆಗಿದೆ. ಆದರೆ ಹಡಪದ ಸಮಾಜದವರು ನಾವು ಸ್ವಚ್ಛತೆ ಮಾಡೋದ್ರಿಂದ ನಾವು ಇಷ್ಟು ಎಲ್ಲರೂ ಶುಭ್ರವಾಗಿ ಕಂಡುಹಿಡಿಸಲಿಕ್ಕೆ ಕಾರಣೀಭೂತರಾಗಿದ್ದೇವೆ. ಅಂತಹ ವ್ಯಕ್ತಿಗಳನ್ನು ನೋಡಿದ್ರೆ ಕೆಲಸ ಆಗಲ್ಲ ಅನ್ನೋದನ್ನ, ಆ ಮೌಢ್ಯತೆಯನ್ನ ಹೋಗಲಾಡಿಸಿದಂತ ಏಕೈಕ ವ್ಯಕ್ತಿ ಅಂದರೆ ಸಾಮಾಜಿಕ ಕ್ರಾಂತಿ ಇಡೀ ವಿಶ್ವವನ್ನೇ ಬೆಳಗಿಸಿದ ಜಗಜ್ಯೋತಿ ಬಸವೇಶ್ವರರು ಆಪ್ತ ಕಾರ್ಯದರ್ಶಿಗಳನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ.
ಅಂತಹ ಸಮಾಜದ ಜಯಂತಿಯಲ್ಲಿ ಬಸವಪ್ರಿಯ ಕೂಡಲ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರೇ ಹಾಗೂ ಹಡಪ ಸಮಾಜದವರೇ ಹಾಗೂ ಪತ್ರಿಕಾ ಮಾಧ್ಯಮದ ಮೊನ್ನೆ ನಾವು ಪೂರ್ವಭಾವಿ ಸಭೆ ಕಂಡಾಗ ಯೋಗ ಮಾಡಿದೆ, ಎಕ್ಸಸೈಸ್ ಮಾಡಿದೆ. ಆದ್ರೂ ಸರಿ ಭಾರಿ ಚಾಲೆಂಜಿಂಗು ಜನ ಕೆಲವು ಪತ್ರಕರ್ತರ ಅದೆಲ್ಲ ಡಾಕ್ಟರ್ ಭಾರಿ ಚಾಲೆಂಜಿಂಗ್ ಕೇಸಸ್ಸು ಆಪ್ರೇಟ್ ಮಾಡೋಕ್ಕೆ ಟ್ರೀಟ್ ಮಾಡೋಕ್ಕೆ ಅಂತ ಹೇಳ್ತಿರ್ತೀವಿ. ಇಲ್ಲಿ ಅಂಥವು ಇವತ್ತು ನನ್ನ ಇದಕ್ಕೆ ಹೋಗಿಸ್ಕೊಂಡು ಬೆಳಗ್ಗೆಯಿಂದ ಭಾಳ ತಲೆ ಬಿಸಿಯಾಗಿತ್ತು. ಅಂಥದ್ರಲ್ಲಿ ಯಾರಾದರೂ ಒಳ್ಳೆ ಜನಗಳ ಮುಖ ನೋಡ್ಬೇಕು ಇವತ್ತು ಯಾಕೋ ಇರಿಟೇಷನ್ ಇದೆ ಅನ್ಕೊಂತ ಇದ್ದೆ. ಅದಕ್ಕೆ ನೀವು ಹೇಳಿದ್ರಿ ಯಾರು ಮುಖ ನೋಡಬಾರ್ದು ಅಂತ. ನನ್ನ ವ್ಯಕ್ತಿತ್ವನೂ ಅಷ್ಟೇ, ಯಾರು ಏನು ಮಾಡಬಾರ್ದು ಅಲ್ಲಿ ಹೋಗ್ಬೇಡ ಅಂತಾರೆ ಅಲ್ಲೇ ಹೋಗ್ಬೇಕು, ರಿಸ್ಕ್ ತಗೊಂಡು ಮುಂದಕ್ಕೆ ಹೋಗ್ಬೇಕು. ಇವತ್ತು ಯಾರು ಮುಖ ನೋಡಬಾರ್ದು ಅಂತಾರೆ ಅವ್ರ ಮುಖ ನೋಡಿ ನನ್ನ ಇವತ್ತು ದಿನಚರಿಯನ್ನು ಸ್ಟಾರ್ಟ್ ಮಾಡೋಣ ಅಂತೇಳಿ ಬಂದಿದ್ದೆ. ವೆಂಕಟೇಶ್ವರ ಅವರ ಕಲ್ಪನೆಯೇ ಇದು. ಎಲ್ಲ ಮಹರ್ಷಿಯರ ಒಂದು ಹಬ್ಬ ಆಚರಣೆಗಳನ್ನು ಸರ್ವ ಧರ್ಮೀಯರು ಕೂಡ ಸೇರ್ಕೊಂಡು ಆಚರಣೆ ಮಾಡೋದಕ್ಕೆ ಒಂದು ಅರ್ಥ ಇರ್ತದೆ ಅಂತೇಳಿ ಅವರು ಶಾಸಕರಾಗಿ ದಿನದಿಂದ ಕೂಡ ಇವತ್ತಿನ ತನಕ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇವತ್ತು ಅವ್ರು ಬಂದಿರತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದೇ ಸಾಕ್ಷಿ. ನಿಜವಾಗ್ಲೂ ಕೂಡ ವೀರೇಶ್ ಅವರು ಹೇಳಿದಾಗೆ ಅದು ಯಾವುದೂ ಕೂಡ ಅದು ಎಲ್ಲ ಪದ್ಧತಿ ಇಲ್ಲ. ನಮ್ಮಲ್ಲಿ ನಾವು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ವಿಚಾರಗಳು ಅಷ್ಟೇ ಅದು. ಹಾಗಾಗಿ ನಿಮ್ಮ ಜೊತೆಗೆ ತಾಲೂಕು ಆಡಳಿತ ಆಮೇಲೆ ಶಾಸಕರು ಕೂಡ ನಿಮ್ಮ ಜೊತೆಗೆ ಇರ್ತಾರೆ. ಮುಂದಿನ ದಿನಗಳಲ್ಲಿ ಕೂಡ ಕೋಟೇಶ್ ಹೇಳಿದಾಗೆ ನೀವು ಕೂಡ ಮೊನ್ನೆ ಶಾಸಕರ ಕಾರ್ಯವೈಖರಿ ಕೂಡ ನೀವೆಲ್ಲ ಗಮನಿಸ್ತಾ ಇದ್ದೀರಿ. ಹಾಗಾಗಿ ಈ ದಿನಗಳಲ್ಲಿ ಕೂಡ ನಿಮ್ಮ ಒಂದು ಶಕ್ತಿ ಅವ್ರಿಗೆ ಕೂಡ ತುಂಬಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇನ್ನು 1 ವರ್ಷ ಮಾತ್ರ ಇದು ನಮ್ಮ ಅವಧಿ ಇರ್ತದೆ. ಮುಂದಿನ ವರ್ಷ ಎಲ್ಲ ಚುನಾವಣಾ ವರ್ಷ ಆಗಿರ್ತದೆ. ಚುನಾವಣಾ ವಿಚಾರ ಮಾಡೋದ ಅವಶ್ಯಕತೆ ಇಲ್ಲ ಇಲ್ಲಿ. ಆದರೂ ಕೂಡ ಕೋಟೇಶ್ ಅವರ ಹೇಳಿರ್ತಕ್ಕಂಥ ಒಂದು ಕೋಟೇಶನ್ನ ನಾನು ಇಲ್ಲಿ ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ನಿಮ್ಮ ಜೊತೆಗೆ ಶಾಸಕರಿರ್ತಾರೆ, ನಿಮ್ಮ ಕಷ್ಟ ಸುಖಗಳಲ್ಲಿ ಅವ್ರು ಯಾವಾಗ ಕೂಡ ಭಾಗಿಯಾಗ್ತಾರೆ. ನೀವು ಕೂಡ ಅವ್ರ ಜೊತೆಗೆ ಸದಾ ಕಾಲ ಅವ್ರ ಜೊತೆಗೆ ಇರಬೇಕಂತೇಳಿ ನನಗೆ ಕೂಡ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದಿಸಿ ಗಂಡ ಮಗ ಮದುವೆ ಮಾಡ್ಬೇಕಾದ್ರೆ ನಾವು ಕಂಪಲ್ಸರಿಗೆ ಅವ್ರಿಗೆ ಸನ್ಮಾನ ಕೊಟ್ಟು ಮನೇಲಿ ಕರೆಸಿ ಒಂದು ಸೇರಿ ಒಂದು ಕಾರ್ಯಕ್ರಮ ಮಾಡಿ ಅವ್ರಿಗೆ ಫಸ್ಟ್ ದಿವಸನೇ ಕಾರ್ಯಕ್ರಮ ನಾವು ಚಾಲು ಮಾಡೋದು ಅವರಿದ್ದಾರೆ. ಆದರೆ ಈ ಒಂದು ಕಾರ್ಯಕ್ರಮ ಈ ಥರ ಎಲ್ಲ ಸೃಷ್ಟಿ ಮಾಡ್ತಕ್ಕಂಥದ್ದು ಎಲ್ಲ ಅಲ್ಲ. ಎಲ್ಲರೂ ಒಂದೇ, ಮನುಷ್ಯರ ಮೇಲೆ ಎಲ್ಲರೂ ಒಂದೇನೆ. ಯಾರು ಮುಖ ನೋಡಿದ್ರಾಗಲ್ಲ, ಇವ್ರ ಮುಖ ನೋಡಿದ್ರಾಗಲ್ಲ. ನಾವು ನೋಡಿದ್ರೆ ಎಲ್ಲದೂ ಒಳ್ಳೇದಾಗುತ್ತೆ, ಮುಖ ನೋಡಿದರೆ ಒಳ್ಳೇದಾಗೋದಿಲ್ಲ. ನಮ್ಮ ಒಂದು ಬಸವಣ್ಣವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು ದುಡಿದ್ರೆ ಎಲ್ಲದೂ ಒಳ್ಳೇದಾಗುತ್ತೆ. ಅದು ಬಿಟ್ಬಿಟ್ಟು ಇವರು ಅವರು ಟೀಕೆ ಮಾಡೋದು ಸರಿಯಲ್ಲ ಅನಿಸುತ್ತೆ ನನಗೆ. ಯಾಕಂದರೆ ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ. ವೀರಶೈವರು ಸಮಾಜದಲ್ಲಿ ಕೊಡ್ತಕ್ಕಂಥ ಎಲ್ಲ ಮಾನವರೆಲ್ಲ ಒಂದೇ. ಇಲ್ಲಿ ಯಾರ ಮಗನ ಎಲ್ಲರ ಮಗನೂ ಒಂದೇ ಥರ ಇರೋದು ಬೇರೆ ಏನಿಲ್ಲ. ಹಾಗಾಗಿ ಯಾವ ಆ ರೀತಿಯಾಗಿ ಅನ್ಯೋನ್ಯ ಭಾವಿಸ್ಕೊಡದೆ ಅವ್ರೂ ಸಹಿತ ಒಳ್ಳೆ ಸ್ಥಾನದಲ್ಲೂ ನಾವು ಕಾಣ್ತಾರೆ. ಒಂದು ಕಾರ್ಯಕ್ರಮದ ಒಂದು ಉದಾಹರಣೆ ಕೊಟ್ಟಿದ್ದೀನಿ. ಅವ್ರಿಗೂ ಒಂದು ಘನತೆ ಗೌರವ ಸಹಿತ ಇದೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಅವ್ರು ಯಾವ ನಾವು ಸುಮಾರು ಸತಿ ಶಾಸಕರಿಗೂ ಕೂಡ ತಹಸೀಲ್ದಾರ್ಗೂ ಕೂಡ ಮನವಿ ಸಾಕಷ್ಟು ಬಾರಿ ಕೊಟ್ಟಿದ್ದೀವಿ ಸರ್. ನಾವು ಒಂದು ಸತಿ ಅಲ್ಲ, 3-4 ಬಾರಿ ಕೊಟ್ಟಿದ್ದೀವಿ. ಭಾಗೀರಥಿ ಮೇಡಮ್ ಅವ್ರಿಗೆ ಕೊಟ್ಟಿದ್ದೀವಿ, ಆಮೇಲೆ ಗೋಪಾಲಕೃಷ್ಣ ಸಾರಿಗೆ ಕೊಟ್ಟಿದ್ದೀವಿ, ನಾಗೇಂದ್ರಪ್ಪಗೂ ಕೂಡ ಕೊಟ್ಟಿದ್ದೀವಿ ಸರ್. ಯಾವುದೇ ರೀತಿ ನಮ್ಮ ಸಮಾಜಕ್ಕೆ ಯಾವುದೇ ರೀತಿ ಯಾವುದೂ ಸೌಲಭ್ಯ ಇಲ್ಲ, ಯಾವುದೋ ಒಂದು ನಮ್ಮ ಸಮಾಜನ ಗುರುತಿಸಿ ಯಾವುದೋ ಒಂದು ಅನುಕೂಲ ಮಾಡಿಲ್ಲ ಸರ್. ತಾವು ದಯಮಾಡಿ ನೀವು ಸ್ಥಳೀಯ ಶಾಸಕರಿದ್ದೀರಿ, ನಮ್ಮ ಸಮಾಜದ ಮೇಲೆ ನೀವು ಗೌರವ ಇಟ್ಟು ನಮ್ಮ ಸಮಾಜಕ್ಕೆ ನೀವು ಒಂದು ಸೌಲಭ್ಯವನ್ನು ಕೊಡಬೇಕು ಸರ್. ಯಾಕಂದರೆ ನಮ್ಮ ಸಮಾಜದಲ್ಲಿ ಭಾಳ ಬಡತನ ಇದೆ ಸರ್. ಅವತ್ತೇ ನಮ್ಮ ಇಲ್ಲಿ ಸುಮಾರು ಜನ ಎಜುಕೇಷನ್ ಭಾಳ ಕಡಿಮೆ ಇದೆ ಸರ್. ಎಜುಕೇಷನ್ನು ಅವತ್ತೇ ವೃತ್ತಿ ಮಾಡ್ಕೊಂಡು ಜೀವನ ಮಾಡ್ಬೇಕು ಸರ್. ಅಂಥದ್ರಲ್ಲಿ ನಮ್ಮ ಸಮಾಜದ ಓದ್ಸೋಕೆ ಆಗದಂಥ ಕಷ್ಟ ಭಾಳ ಅನುಭವಿಸಿದ್ದಾರೆ ಸರ್. ಬರೀ SLC ಓದಿಸಿ ಅವರ ವೃತ್ತಿ ಮಾಡಿ ಕಲಿಸೋದು, ಈ ಥರ ಒಂದು ಭಾಳ ಒಂದು ಇದಿದೆ ಸರ್. ದಯಮಾಡಿ ನಮ್ಮ ಸಮಾಜಕ್ಕೆ ನೀವು ಏನಾದರೂ ಒಂದು ವ್ಯವಸ್ಥಿತ ಮಾಡ್ಬೇಕು ಸರ್. ನಮ್ಮ ಸಮಾಜ ಯಾವಾಗಲೂ ಕೂಡ ನಿಮ್ಮ ಜೊತೆಯಾಗಿರುತ್ತೆ, ನೀವು ಕೂಡ ನಮ್ಮ ಜೊತೆಯಾಗಿರಿ. ನಮ್ಮ ಕಷ್ಟ ಸುಖಗಳಿಗೆ ನೀವು ಭಾಗಿಯಾಗಿ ಸರ್, ನಮ್ಮ ಕಷ್ಟ ಸುಖಗಳಿಗೆ ನಾವು ಭಾಗಿಯಾಗ್ತೀವಿ. ದಯಮಾಡಿ ನಮ್ಮ ಸಮಾಜ ಮೇಲೆ ಒಂದು ಗೌರವ ಇಡ್ರಿ ಸರ್. ಯಾಕಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ವರ್ಷ ನಾವು ಇಷ್ಟೇ ದಿನ ಅಂತ ಹೇಳೋಕ್ಕಾಗಲ್ಲ ಸರ್. ಮುಂದಿನ ಒಂದು ಅವಧಿಯಲ್ಲಿ ನಮಗೆ ಈಗ ಏನು ನಿಮಗೆ ಮನವಿ ಪತ್ರ ಕೊಡಿ ಸರ್. ನಮಗೆ ನಮ್ಮ ಸಮಾಜಕ್ಕೆ ಏನೇನು ಬೇಕು ಎಲ್ಲ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ದಯಮಾಡಿ ಅದನ್ನು ನೀವು ನಮ್ಮ ಸಮಾಜಕ್ಕೆ ಒಂದು ಕೆಲಸವನ್ನು ಮಾಡಿಕೊಡ್ಬೇಕು ಸರ್. ಒಂದು ಜಾಗ ಆಗಿರ್ಬೋದು, ಅದಕ್ಕೊಂದು ಸಮುದಾಯ ಭವನ ಆಗಿರ್ಬೋದು, ಅಥವಾ ಸರ್ಕಾರದಿಂದ ಯಾವುದೋ ಒಂದು ಅನುಕೂಲ ಆಗಿರ್ಬೋದು. ತಾವು ದಯಮಾಡಿ ಅದನ್ನು ನಮಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ತಹಸೀಲ್ದಾರ್ ಮೇಡಮ್ಗೆ ನಾವೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಜಿಲ್ಲಾ ಮಟ್ಟದಲ್ಲಿ
ನಮ್ಮಲ್ಲಿ ಪ್ರತಿ ಸಾರಿ ಜಯಂತಿ ಮಾಡಿದಾಗ ಇಷ್ಟು ಫಂಡ್ ಅಂತ ಬರುತ್ತೆ ಮೇಡಮ್, 50,000 ಬರುತ್ತೆ. ಈಗ ನಾವು 3 ಬಾರಿ 4 ಬಾರಿ ಜಯಂತಿ ಮಾಡಿದಾಗ ಕೂಡ ನಿಮ್ಮ ತಾಲೂಕು ವತಿಯಿಂದ ನಮಗೆ ಯಾವುದೋ ಒಂದು ಅನುದಾನ ಬಂದಿಲ್ಲ. ಅದು ಬಂದರೂ ಬಂದಿದ್ದೋ ಬಂದಿಲ್ಲ ನಮಗೆ ಮಾಹಿತಿ ಗೊತ್ತಿಲ್ಲ ಮೇಡಮ್. ನಮ್ಗೆ ಮಾಹಿತಿ ನಮ್ಮ ಸಮಸ್ಯೆಗೆ ಯಾಕೆ ನೀವು ತಿಳಿಸಿಲ್ಲ. ಅದು ಬಂದಿರೋದು ಎದಕ್ಕೆ ಖರ್ಚು ಮಾಡ್ತಿದ್ದಾರೆ, ಏನು ಆಗ್ತೈತೆ ಅದನ್ನು ದಯಮಾಡಿ ನಮ್ಮ ಸಮಾಜದವರಿಗೆ ನೀವು ಅದನ್ನ ಸ್ವಲ್ಪ ವಿವರಿಸಿ ಹೇಳ್ಬೇಕು. ಯಾಕಂದರೆ ಅದು ಸ್ವಲ್ಪ ಕೆಲವೊಂದು ಮೈಂಡ್ಸೆಟ್ಟಲ್ಲಿ ಅದು ಗೊತ್ತಾ ಇದೆ. ಯಾಕಂದರೆ ಅದು ಇಲ್ಲಿ ಕ್ಲಿಯರ್ ಆಗಬೇಕು, ಸಮಸ್ಯೆ ಆಗಬಾರ್ದು ಮೇಡಮ್. ಅದಕ್ಕಾಗಿಯೇ ದಯಮಾಡಿ ನಿಮ್ಮ ಮುಖಾಂತರನೇ ಅದು ಯಾವುದೋ ಖರ್ಚು ಮಾಡ್ತಾಯಿದ್ದೀರಾ ಅಥವಾ ಬಂದಿಲ್ಲ ಸ್ವಲ್ಪ ನಿಮ್ಮ ಮುಖಾಂತರನೇ ನಮ್ಮ ಸಮಾಜಕ್ಕೆ ತಿಳಿಸ್ಬೇಕು. ಮತ್ತೆ ಏನಪ್ಪ ಹೇಳ್ಬೇಕಂತಂದರೆ ದಯಮಾಡಿ ನಾವೇನು ಮನವಿ ಕೊಟ್ಟಿವೋ ದಯಮಾಡಿ ಸರ್ ಮತ್ತೆ ಒಂದು ಜಾಗಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡಿ. ಸದಾ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದ್ದು ಕ್ಷಮಿಸಿಲ್ಲ ಅಂತ ಹೇಳಿ ಮಾತು ಸರ್ ವೀರೇಶ್ವರ್ ಮಾತಾಡ್ತಾ ಇದ್ದಾರೆ. ವಚನ ಮಂಟಪಕ್ಕೆ ಸೆಕ್ರೆಟರಿ ಥರ ಪ್ರಧಾನ ಕಾರ್ಯದರ್ಶಿ, ಮಂತ್ರಿ ಆದರೆ ಪ್ರಧಾನ ಕಾರ್ಯದರ್ಶಿ ಹೇಳ್ದಂಗೆ ಅದೇ ಹಡಪದ ಕಮಿಟಿಯ ಮುಖ ನೋಡಿದ್ರೆ ಕೆಟ್ಟದಾಗ್ಬಿಡುತ್ತೆ ಅನ್ನೋದೊಂದೇನು ಎಲ್ಲ ತಲೆಯಲ್ಲೂ ಅನಿಸಿಕೆ ಇರುತ್ತಲ್ಲ, ಅದು ಹೋಗ್ಲಾಡ್ಸೋಕಂದರೆ ಬಸವಣ್ಣನವರು ಫಸ್ಟು ಬಸವಣ್ಣನ ಭೇಟಿಯಾಗಿ ಬರಬೇಕಾದ್ರೆ ಫಸ್ಟ್ ಇದ್ರ ಮುಖ ನೋಡಿ ಒಳಗೆ ಬರಬೇಕು ಅನ್ನೋದೊಂದು ಪದ್ಧತಿನ ಅಳವಡಿಸಿರ್ತಾರೆ. ಸೊ ಹಂಗಾಗಿ ಎಲ್ಲಾನು ಮೂಢನಂಬಿಕೆಗಳ ವಿರುದ್ಧ ಹೋರಾಟದಲ್ಲಿ ಇವರು ಒಬ್ಬರು ತುಂಬ ವರ್ಷಗಳ ಬಂದಿದ್ದಾರೆ. ಸೊ ಈಗ ಎಲ್ಲ ಜಯಂತಿ ಅಂದರೆ ಸರ್ ನಾವೇನು ಮಾಡ್ತೀವಿ, ಒಂದು ಜಾತಿಗೆ ಸೀಮಿತ. ಒಂದು ಜಯಂತಿ ಅಂದರೆ ಈ ಕಮ್ಯುನಿಟಿ ಇರೋದು, ವಾಲ್ಮೀಕಿ ಜಯಂತಿ ಅಂದರೆ ಎಸ್ ಟಿ ಅವ್ರು ಮಾಡಬೇಕು, ಬಸವಣ್ಣ ಜಯಂತಿ ಅಂದರೆ ಲಿಂಗಾಯತ್ ಮಾಡಬೇಕು ಅನ್ನೋದು. ಸೊ ಎಲ್ಲರೂ ಕೂಡ ನಾವು ಆ ಜಯಂತಿಯ ಯಾವ ಜಯಂತಿ ಆಚರಣೆ ಮಾಡ್ತೀವೋ ಅವ್ರ ವ್ಯಕ್ತಿತ್ವದಿಂದ ಅಟ್ಲೀಸ್ಟ್ 1% ಏನಾದರೂ ಕೂಡ. ಈಗ ಇವರೆಲ್ಲ ಅನುಭವ ಮಂಟಪ ಕಟ್ಟಿದ್ದೆ ಕಾಯಕವೇ ಕೈಲಾಸ, ಮಾಡೋ ಕೆಲಸದಲ್ಲೇ ಕೈಲಾಸ ನೋಡಿ ಅನ್ನೋದೊಂದೇನು ವಾದ ಇತ್ತು. ಅದನ್ನೆಲ್ಲರೂ ನಾವು ಪಾಲಿಸೋಣ ಅಂತ ಹೇಳ್ತೀರಾ. ಇವರು ಕೋಟೇಶ್ವರು ಒಂದೆರಡು ಪಾಯಿಂಟ್ ರೈಸ್ ಮಾಡಿದ್ರು. ಫಂಡ್ ನಮಗೆ ಏನಾಗುತ್ತೆ, ಜಯಂತಿ ಮುಗಿದು ನೆಕ್ಸ್ಟ್ ಇಯರ್ಗೆ ರಿಲೀಸ್ ಆಗುತ್ತೆ. ಇಟ್ಸ್ ನಾಟ್ ಎಲ್ಲ ಜಯಂತಿಗೂ ಅಲ್ಲ, ಕೆಲವೊಂದು ಜಯಂತಿಗೆ ರಿಲೀಸ್ ಆಗುತ್ತೆ, ಕೆಲವೊಂದು ಜಯಂತಿಗೆ ರಿಲೀಸ್ ಆಗೋದಿಲ್ಲ. ಅದನ್ನೆಲ್ಲರೂ ಎವ್ರಿ ಇಯರ್ ನಾವು ಅಕೌಂಟಲ್ಲಿ ಇಟ್ಕೊಂಡಿರ್ತೀವಿ. ಒನ್ ಮೋರ್ ಥಿಂಗ್ ಹೇಳ್ದಂಗೆ ಸಮುದಾಯ ಭವನ ಸರ್ ನಾಟ್ ಓನ್ಲಿ ಹಡಪದ ಅಪ್ಪಣ್ಣ ಅಂತಲೇ ಅಲ್ಲ ಸರ್, ತುಂಬ ಸರಿ ಡಿಸ್ಕಷನ್ಗೆ ಕುತ್ಕೊಂಡಾಗೆ ನಮ್ಮ ಜನ ತುಂಬ ವಿಡಿಯೋ ಮಾಡ್ಕೊಂಡೋಣ. ವಿತರಣೆ ಮಾಡ್ತಾ ಇದ್ದಾರೆ. CS ಸುರೇಶ್, ಚಂದ್ರಶೇಖರಪುರದ ಗ್ರಾಮದ ಸುರೇಶ್ ಅವರು ಸನ್ಮಾನ್ಯ ಶಾಸಕರು ಅವರಿಗೆ ಕ್ಷೌರಿಕ ಸಾಧನಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಮತ್ತೆ ಯಾವ ಸಮಾಜದವರು ಜೊತೆಗೆ ಇರ್ತಾರೋ ಇಲ್ವೋ, ನಾನಂತೂ ನಮ್ಮ ಕೂಡ್ಲಿಗಿ ತಾಲೂಕಿನ ಜೊತೆಗೆ 24 ನಾನು ಎಲ್ಲ ಸಮಾಜದವ್ರ ಜೊತೆಗೆ ಯಾಕೆಂದರೆ ಇಲ್ಲಿ ನಾವು ಯಾರು ಭಾಷಣದಲ್ಲಿ ನಾವು ಹಿಂದುಳಿದವರು, ನಾವು ಬಡವರು, ನಮ್ಮ ತಾಲೂಕಿಗೆ ಹೇಳೋದು ಬೇಡ. ಯಾಕೆ ನನ್ನ ನರನಾಡಿಗಳಲ್ಲಿ ಅದು ಪ್ರಿಂಟ್ ಆಗ್ಬಿಡ್ತಿದೆ ಆಯಿತಾ. ಇದು ನಾವು ಜಾಸ್ತಿ ಜವಾಬ್ದಾರಿ ವಹಿಸ್ಕೋಬೇಕು, ನಾವು ಜಾಸ್ತಿ ಕೆಲಸ ಮಾಡ್ಬೇಕಂತೇಳಿ. ಮತ್ತು ಪಾಪ ಈಗ ಇಂಥ ಒಂದು ನೋಡಿ ನಮ್ಮ ಅಧ್ಯಕ್ಷರಂದ್ರೆ ಅವ್ರಿಗೆ ಇಷ್ಟು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾರು ಎಷ್ಟು ಪಾಪ ಸೌಮ್ಯವಾಗಿ ಕುತ್ಕೊಂಡು ಬೇರೆ ಕೆಲವು ಅಧ್ಯಕ್ಷರುಗಳೆಲ್ಲ ನಮ್ಗೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತಾರೆ. ನಮ್ಗೆ ಪಾಪ ಗೊತ್ತಿಲ್ಲ, ಇಷ್ಟೊಂದು ಸೌಮ್ಯ ಸಭಾದವರು, ಇಷ್ಟು ಒಂದು ಒಳ್ಳೆ ಶಾಂತ ಸಭಾವನ್ನು ಆಯ್ತು. ನಮಗೆ ನಮ್ಮ ಜವಾಬ್ದಾರಿ ಅಂತ ಖಂಡಿತ ನೋಡಿ. ಈಗ ಹೋದ ಸರ್ಕಾರದಲ್ಲಿ ಕೂಡ ನಮ್ಮ ಸರ್ಕಾರದಲ್ಲಿ 3 ವರ್ಷದಿಂದ ಯಾವುದೇ ಸಮುದಾಯ ಭವನಗಳು ಬಂದಿರಲಿಲ್ಲ. ಏನಾಗಿದೆ ಅಂದರೆ ಜಗತ್ತು ಪರಿವರ್ತನೆ ಆಗ್ತಾ ಇದೆ. ಅದೇ ರೀತಿ ಮಾನದಂಡಗಳು ಗೈಡ್ಲೈನ್ಸ್ ಎಲ್ಲ ಆಗ್ತಾ ಇದೆ. ಮುಂಚಿನ ಥರ ಸುಮ್ಮನೆ ಗ್ರ್ಯಾಂಟ್ ಹಾಕ್ಬಿಟ್ಟು ಅಲ್ಲಿ ಮಾಡೋದು, ಆಮೇಲೆ ಅದು ಅಲ್ಲ ಅನ್ನೋದು, ಅದು ಶಾಲೆ ಜಾಗ ಅನ್ನೋದು, ಪಟ್ಟ ಲ್ಯಾಂಡ್ ಅನ್ನೋದು, ಅದು ನಮ್ಮ ಜಾಗ, ನಮ್ಮ ತಾತರ ಜಾಗ, ಅದು ಪಾಣಿ ಆಗಿಲ್ಲ, ಅದಕ್ಕೆ ಇದ್ರದ್ದು ಖಾತೆ ಆಗಿಲ್ಲ ಅನ್ನೋದು, ಈ ಥರ ಎಲ್ಲ ಇರೋದ್ರಿಂದ ಈಗ ಸರ್ಕಾರ ತುಂಬ ಕ್ಲಿಯರ್, ಕಠಿಣ ಮತ್ತು ಕ್ಲಿಯರ್ ನಿಯಮಗಳನ್ನು ರೂಪಿಸಿದೆ ಆಯಿತಾ. ಒಂದು 12 ಚೆಕ್ ಲಿಸ್ಟ್ ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಏನಾದರೂ ಒಂದು ಸಮುದಾಯ ಭವನ ಆಗಬೇಕಂತಂದರೆ ಆ ಜಾಗಗಳಿಗೆ ಜಾಗ ಕುಚ್ಚಕ್ಕಿಲ್ಲ, ಮಾನದಂಡಗಳೇನು ಅಂತ. ಸೊ ಅದ್ರ ಪ್ರಕಾರ ಮಾಡಬೇಕಾಗಿದೆ. ಅದಕ್ಕೆ ಈಗೆಲ್ಲ ತಹಸೀಲ್ದಾರ್ ಮಾಡೋರಿಗೆ ಮತ್ತು ನಮ್ಮ ಇವ್ರಿಗೆ PD ಅವ್ರಿಗೆ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಯಾವ ಊರಿಂದ ನಮಗೆ ಬೇಡಿಕೆ ಬಂದಿದ್ವು ಅವೆಲ್ಲವನ್ನು
ಪಟ್ಟಿ ಮಾಡಿ ಅದನ್ನೆಲ್ಲ ಜಾಗಗಳದ್ದು ಮತ್ತು ಅಲ್ಲಿ LOC ಎಲ್ಲ ಬೇಕು, ಎಲ್ಲ ಕ್ಲಿಯರಾಗಿ ಸೈಟ್ ಕ್ಲಿಯರ್ ಇರಬೇಕು. ಆವಾಗಲೇ ನಾವು ಅನುದಾನ ಬಿಡುಗಡೆ ಆಗೋದು, ಅನುದಾನ ಹಾಕಕ್ಕೆ ಸಾಧ್ಯ. ಸೊ ಅದರಿಂದ ಇನ್ನೂ ಒಳ್ಳೆಯದೇ. ಅದಕ್ಕೋಸ್ಕರ ಎಲ್ಲ ರೀತಿ ತಯಾರಿ ಮಾಡ್ತಾ ಇದ್ದೀವಿ. ಈ ವರ್ಷ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭರವಸೆ ಕೊಟ್ಟಿದ್ದಾರೆ, ಸಮುದಾಯ ಭವನಗಳಿಗೆ ಎಲ್ಲ ಸಮುದಾಯ ಭವನಗಳಿಗೆ ಅನುದಾನ ಕೊಡ್ತೀವಿ ಅಂತೇಳಿ. ಸೊ ಈ ಸರಿ ದೇವಸ್ಥಾನಗಳಿಗೆ ಮತ್ತು ಸಮುದಾಯ ಭವನಗಳಿಗೆ ನಾವು ಎಲ್ಲ ಕಡೆಯೂ ಅನುದಾನ ಕೊಡ್ತೇವೆ. ಈಗ ನಿಮ್ಮದು ಜಾಗ ಕ್ಲಿಯರ್ ಅಂತಾದರೆ ಖಂಡಿತ ನಿಮಗೂ ಕೂಡ ಎಲ್ಲ ಸಿದ್ಧತೆ ಮಾಡ್ತೇವೆ. ಮತ್ತು ಅದೇ ರೀತಿ ಈಗ ಏನು ನಿಮ್ಮ ಸಮಾಜದಲ್ಲಿ ಮಾಡ್ತಕ್ಕಂಥ ಕೆಲಸಗಳ ಕಾರ್ಯಗಳಿಗೆ ಸರ್ಕಾರದಿಂದ ಏನೇ ಸವಲತ್ತುಗಳು ಬೇಕಂದ್ರೆ ಖಂಡಿತ ಯಾವತ್ತೂ ಸಿದ್ದರಾಮಯ್ಯ ಸಾಹೇಬ್ರು ಇರಬೇಕಾದ್ರೂ ಈಗ DK ಸಾಹೇಬ್ರಾದ್ರೂ ಬಡ ಜನರು ಮತ್ತು ಬಡವರ ಪರವಾದಂಥ ಸರ್ಕಾರ ನಮ್ಮದು. ಸೊ ಅದಕ್ಕೆ ಯಾವತ್ತೂ ಬಡವರ ಪರವಾಗಿ ಚಿಂತನೆ ಮಾಡೋಂಥ ಸರ್ಕಾರ. ಖಂಡಿತ ನಿಮ್ಮ ಸಮಾಜದ ಬಗ್ಗೆ ನಮ್ಮ ಸರ್ಕಾರಕ್ಕೆ ಕಾಳಜಿ ಇದೆ. ಅದನ್ನು ನಾನು ಒಳ್ಳೆ ರೀತಿಯಲ್ಲಿ ಸರ್ಕಾರದ ಗಮನಕ್ಕೆ ತಂದು ನಿಮಗೆ ಬೇಕಾಗಿದ್ದಂಥ ಆಗಬೇಕಾಗಿರೋ ಕೆಲಸಗಳು, ಮೂಲಭೂತ ಸೌಕರ್ಯಗಳಿಗೆ ನಾವು ಖಂಡಿತ ಗಮನ ಹರಿಸಿ, ನಾನು ಈಗ ಸ್ವಲ್ಪ ಸೆಷನ್ನು ಆದಮೇಲೆ ಮತ್ತೆ ಎಲ್ಲ ಇನ್ನೊಂದು ರೌಂಡು ಈ TPJP ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಲ್ಲ ಸಮುದಾಯಗಳ ಸಂಘಟನೆಗಳು, ಸಮುದಾಯಗಳ ಜೊತೆಗೆ ಸಭೆ ಮಾಡಿ ಆ ಸಂಘಟನೆಗಳು ಮತ್ತು ಸಮುದಾಯಗಳಿಂದ ಏನೇನು ಬೇಡಿಕೆಗಳಿದೆ ಅದನ್ನೆಲ್ಲ ಕುಲಂಕುಷವಾಗಿ ಪರಿಶೀಲಿಸಿ ಯಾವ ಸಮಾಜಕ್ಕೆ ತಾಲೂಕಲ್ಲಿ ಏನೇನು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಖಂಡಿತ ನಾನಂತೂ ಯಾವತ್ತೂ ನಿಮ್ಮ ಜೊತೆಗಿರ್ತೀನಿ. ಮತ್ತು ನನಗೂ ಕೇಳಿ 30 ಕೇಳ್ತಾ ಇದೆ ಮೇಡಮ್, 38 ಜಯಂತಿಗಳು ಮಾಡ್ತೀವಿ ಅಂತೇಳಿ. ಯೂಶಲಿ ಕ್ಷೇತ್ರದಲ್ಲಿದ್ದರೆ ನಾನು ತಪ್ಪಿಸ್ಕೊಳ್ಳಲ್ಲ, ಬರ್ತೀನಿ. ಇವತ್ತು ನನ್ನ ಅದೃಷ್ಟ, ಇವತ್ತು ಇಂಥ ಒಂದು ಬಸವಣ್ಣನ ವರ್ಗ ಒಂದು ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿ ಸಮಾಜಕ್ಕೆ ಸೇವೆ ಮಾಡಿದಂಥ 12 ಶತಮಾನದ ಬಸವಣ್ಣನವ್ರ ಜಯಂತಿಗೆ ಇವತ್ತು ಬಂದು ಆ ಜಯಂತಿ ಭಾಗವಹಿಸಿದ ನನ್ನ ಪುಣ್ಯ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆ ಜಯಂತಿ ಶುಭಾಶಯಗಳು. ಅವರ ಆಶಯ, ನಡೆ, ನುಡಿ ಮತ್ತು ಅವರ ಆದರ್ಶದಂತೆ ನಾವೆಲ್ಲರೂ